ಟಿಎಂಸಿ ಪಕ್ಷದೊಳಗಿನ ಕಿಚ್ಚು ಆ ಪಕ್ಷವನ್ನು ಸುಟ್ಟು ಹಾಕ್ತಾ ಇದೆ. ಒಂದು ಕಡೆ 20 ಮಂದಿ ಲೋಕಸಭೆಯ ಸಂಸದರು ಎನ್ಡಿಎಗೆ ಬೆಂಬಲ ಕೊಡೋದಕ್ಕೆ ಮುಂದಾಗಿದ್ದಾರೆ. 60ಕ್ಕೂ ಹೆಚ್ಚು ಟಿಎಂಸಿ ಶಾಸಕರು ಮಮತಾ ಬ್ಯಾನರ್ಜಿ ಅವರನ್ನ ಬಿಟ್ಟು ಹೊರ ನಡೆದಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ಕಾಂಗ್ರೆಸ್ ಇರಲು ರೆಡಿಯಾದಂತಹ ದೀದಿಗೆ ಪರಮಾಪ್ತರೇ ಕೈ ಕೊಡ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ಟಿಎಂಸಿ ಮುಖಂಡ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಟಿಎಂಸಿ ಸಂಸದ ಮಮತಾ ಬ್ಯಾನರ್ಜಿ ಅವರ ಅತ್ಯಾಪ್ತ ಕಲ್ಯಾಣ್ ಬ್ಯಾನರ್ಜಿ ಸಿಟ್ಟು ಹೊರ ಹಾಕಿದರು. ಅಭಿಷೇಕ್ನಿಂದಾಗಿ ಪಕ್ಷವೇ ಹಾಳಾಯಿತು, ಈಗಲೂ ಅವರಿಗೆ ಅಭಿಷೇಕ್ ಬೇಕಿದ್ರೆ ಅವರನ್ನೇ ಉಳಿಸ್ಕೊಳ್ಳಲಿ, ಒಂದು ನನ್ನ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲವೇ ಅಭಿಷೇಕ್ ನನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಗಡುವು ಕೊಟ್ಟಿದ್ದಾರೆ. All matters should be handled by one person. When in the bad days I am standing for the party, standing behind Mamata Banerjee. It is impossible for me to work because of this arrogant attitude of Abhishek Banerjee. I am with the Mamata Banerjee. But Mamata Ji has to decide whether Mamata Ji will keep Abhishek or keep myself. ಇನ್ನು ನಕಲಿ ಸಹಿ ಪ್ರಕರಣದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಸಿಐಡಿ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಇದೇ ಪ್ರಕರಣದಲ್ಲಿ ಕಲ್ಯಾಣ್ ಬ್ಯಾನರ್ಜಿ ವಕೀಲರಾಗಿ ದೀದಿ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಆದರೆ ಕಲ್ಯಾಣ್ ಬ್ಯಾನರ್ಜಿ ಅವರನ್ನ ಬಿಟ್ಟು ಬೇರೆ ವಕೀಲರಿಗೆ ಅಭಿಷೇಕ್ ಬ್ಯಾನರ್ಜಿ ಕೇಸ್ ಕೊಟ್ಟಿದ್ದಾರೆ. ಹೀಗಾಗಿ ಕಲ್ಯಾಣ್ ಬ್ಯಾನರ್ಜಿ ನಾನಾ ಅಭಿಷೇಕ್ ಬ್ಯಾನರ್ಜಿನ ನಿರ್ಧರಿಸಿ ಅನ್ನುವ ಮೂಲಕ ಪಕ್ಷ ಬಿಡೋದಕ್ಕೂ ಕೂಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ಬಾಲಿವುಡ್ನ ಹಿರಿಯ ನಟ ಶತ್ರುಘ್ನ ಸಿನ್ಹಾ ಮಾತ್ರ ನಾನು ಮಮತಾ ಬ್ಯಾನರ್ಜಿ ಅವರ ಜೊತೆಗೆ ಇರ್ತೀನಿ ಅಂತ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಅಸನ್ಸೋಲ್ ಲೋಕಸಭಾ ಕ್ಷೇತ್ರದ ಟಿಎಂಸಿ ಸಂಸದರಾಗಿರುವ ಶತ್ರುಘ್ನ ಸಿನ್ಹಾ ನಾನು ಮಮತಾ ಬ್ಯಾನರ್ಜಿ ಅವರನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಜೊತೆ ವಿಲೀನವಾದರೆ ನೀವು ರೆಡಿನಾ ಅಂತ ಕೇಳಿದಾಗ ಕಾಲ ಬರಲಿ ನೋಡೋಣ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಿರ್ತಾರೆ, ಅದರ ಕೆಟ್ಟ ತಾಯಿ ಇರೋದಿಲ್ಲ ಅಂತ ಹೇಳ್ತೀವಿ. ಆದರೆ ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ದಾಖಲಾಗಿರ್ತಕ್ಕಂತಹ ಕೊಲೆ ಕೇಸ್ ಇದನ್ನು ಸುಳ್ಳು ಮಾಡಿದೆ. ಈ ಪ್ರಕರಣದ ಬೆನ್ನು ಹತ್ತಿದ್ದು ನ್ಯೂಸ್ 18 ಕನ್ನಡ. ನಾವು ನಿರಂತರವಾದಂತಹ ವರದಿಯನ್ನು ಮಾಡಿದ್ವಿ. ಆ ಮಗುವಿಗೆ ನ್ಯಾಯ ಕೊಡಿಸಲೇಬೇಕು, ಯಾಕಂದರೆ ಆಕೆಯ ಜೀವವನ್ನಂತೂ ಕೊಡಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಮಗುವಿಗೆ ನ್ಯಾಯ ಆದರೂ ಸಿಗಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ಆದರೆ ಇಡೀ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಒಂದು ಕಡೆಯಲ್ಲಿ ಖಾಕಿ ಕೂಡ ಸಾಥ್ ಕೊಟ್ಟಿರುವಂಥದ್ದು ಬಯಲಾಗ್ತಾ ಇದೆ. ಈ ಪ್ರಕರಣವನ್ನು ನೋಡ್ತಾ ಹೋದಾಗ ಬೆಂಗಳೂರಿನ ಕಾಡುಗೋಡಿ ವ್ಯಾಪ್ತಿಯಲ್ಲಿ 6 ವರ್ಷದ ವೆನೆಲಾ ಅನ್ನುವಂತಹ ಬಾಲಕಿಯ ಸಾವಾಗಿತ್ತು. ಮಾರ್ಚ್ 24ರಂದು ಬಾಲಕಿ ಸಾವಿಗೀಡಾದರೆ ಮಾರ್ಚ್ 25ರಂದು ಬಾಲಕಿಯ ಮರಣೋತ್ತರ ಪರೀಕ್ಷೆಯ ವರದಿ ಕೈ ಸೇರಿತು. ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಮಗುವನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿರುವಂಥದ್ದು, ಬಾಲಕಿಯ ಹೊಟ್ಟೆಯ ಮೇಲೆ ಬಲವಾದ ಪೆಟ್ಟು ಬಿದ್ದಿರೋದು ಕೂಡ ದಾಖಲಾಗಿತ್ತು. ಆದರೆ ಕೊಲೆ ಕೇಸ್ ದಾಖಲಿಸಿಕೊಳ್ಳದೆ ಕಾಡುಗೋಡಿ ಪೊಲೀಸರು ಕರ್ತವ್ಯ ಲೋಪಿಸಿದರು. ಮರಣೋತ್ತರ ಪರೀಕ್ಷೆಯನ್ನು ಎಳೆಯಾಗಿ ನ್ಯೂಸ್ 18 ಕನ್ನಡ ವರದಿ ಮಾಡಿದ ಮೇಲೆ ಈಗ ತನಿಖಾಧಿಕಾರಿ ನಿಂಗರಾಜ್ ಹಾಗೂ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಇಬ್ಬರ ಕರ್ತವ್ಯ ಲೋಪ ಸಾಬೀತಾಗಿದೆ. ಡಿಸಿಪಿಗೂ ಕೂಡ ಕರ್ತವ್ಯ ಲೋಪ ಎಸಗಿದ ಬಗ್ಗೆ ವರದಿ ಸಲ್ಲಿಕೆಯಾಗಿದೆ. ಇಲ್ಲಿ ಆಘಾತಕಾರಿ ವಿಷಯ ಏನಂದ್ರೆ, ಮಗಳನ್ನ ಪ್ರಿಯಕರನ ಜೊತೆ ಸೇರಿ ತಾಯಿ ಪ್ರಿಯಾಂಕಾ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಆಯಿತು. ಮಗಳನ್ನು ಕೊಂದ ದಿನವೇ ಆ ಮಗುವಿನ ತಾಯಿ ಪ್ರಿಯಾಂಕಾ ಆಕೆಯ ಬರ್ತ್ಡೇ ಇತ್ತು. ಮಗಳ ಶವವನ್ನು ಕಾರಲ್ಲಿ ಇಟ್ಕೊಂಡೇ ತಾಯಿ ಪ್ರಿಯಾಂಕಾ ತನ್ನ ಸ್ನೇಹಿತನ ಜೊತೆಗೆ ಪಾರ್ಟಿ ಮಾಡಿದ್ಲು ಅನ್ನುವಂತಹ ಆರೋಪವೂ ಕೂಡ ಇಲ್ಲಿ ಇದೆ. ಮಾರನೇ ದಿನ ಖಾಸಗಿ ಆಸ್ಪತ್ರೆಗೆ ಮಗುವಿನ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಅವರು ನಾಟಕ ಆಡಿರುವಂಥದ್ದು ಗೊತ್ತಾಗಿದೆ. ಮೊದಲು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾಳ ಪ್ರಿಯಕರನನ್ನು ಪೊಲೀಸರು ಬಂಧಿಸ್ತಾರೆ. ತೀವ್ರ ವಿಚಾರಣೆ ಮಾಡಿದಾಗ ಒಂದೊಂದಾಗಿ ಸತ್ಯ ಸಂಗತಿಗಳು ಹೊರಬರೋದಕ್ಕೆ ಶುರುವಾಗುತ್ತೆ. ಇನ್ನು ಈ ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ದ ಪ್ರಿಯಾಂಕಾಳನ್ನು ಇವತ್ತು ಸಕಲೇಶ್ಪುರದಲ್ಲಿ ಪೊಲೀಸರು ಬಂಧಿಸಿ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ, ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಸದ್ಯಕ್ಕೆ ಆಕೆಯನ್ನು ಪೊಲೀಸರ ಕಸ್ಟಡಿಗೆ ನ್ಯಾಯಾಲಯ ನೀಡಿದೆ.